ಉಪಾಸ್ಮಹೇ ನೃಸಿಂಹಾಖ್ಯಂ ಬ್ರಹ್ಮವೇದಾಂತಗೋಚರಂ ಭೂಯೋ ಲಾಳಿತ ಸಂಸಾರ ಛೇದಹೇತುಂ ಜಗದ್ಗುರುಂ ಶ್ರೀವಿದ್ಯಾಂ ಜಗತಾಂ ಧಾತ್ರೀಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಂ ಭಕ್ತಾನಾಂ ಇಷ್ಟದಾಯಿನೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವೇದಿಕೆಯಲ್ಲಿರುವ ಎಲ್ಲ ಯತಿವರೆಂಡರೇ, ಎಲ್ಲ ಗೌರವಾನ್ವಿತರೇ ಹಾಗೂ ಮಹಾಜನರೇ, ಮಾತೆಯರೇ, ವಿರೋಧ ನಮಗೆ ಬೇಡ ಇಷ್ಟೇ ನಾವು ಹೇಳ್ತಾ ಇಲ್ಲ. ನಮಗೆ ಏನು ಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀವಿ. ಇದನ್ನು ಅನೇಕ ಸಲ ಹೇಳಿದ್ದೀವಿ, ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಇದು ಬರೀ ನಾವು ಮಾತ್ರ ಹೇಳಿದ ಮಾತಲ್ಲ. 1999 ಇಸ್ವಿ ಜನವರಿ 23, 24, 25ರಂದು TSS ಅಟ್ಟದ ಮೇಲೆ ಉತ್ತರ ಕನ್ನಡ ಜಿಲ್ಲೆಯ ಪರಿಸರ ಪೂರಕ ಅಭಿವೃದ್ಧಿ ಏನು ಬೇಕು ಅನ್ನೋದನ್ನು ಎಲ್ಲ ವಿಷಯದ ತಜ್ಞರನ್ನು ಸೇರಿಸಿ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ದಾಗಿದೆ. ಆ ಕಾರ್ಯಕ್ರಮದಲ್ಲಿ ಹೊರಹೊಮ್ಮಿರುವ ಅನೇಕ ನಿರ್ಣಯಗಳ ಪೈಕಿ ಒಂದು ನಿರ್ಣಯ ಹೀಗಿದೆ: ಮುಳುಗಡೆ ಜೀವವೈವಿಧ್ಯತೆಯ ನಾಶಕ್ಕೆ ಅವಕಾಶ ಇಲ್ಲದಂತೆ, ಮುಳುಗಡೆಗೆ ಅವಕಾಶ ಇಲ್ಲದಂತೆ, ಜೀವವೈವಿಧ್ಯತೆ ನಾಶಕ್ಕೆ ಅವಕಾಶ ಇಲ್ಲದಂತೆ ನೀರಾವರಿ ಮಾಡಲಿಕ್ಕೆ ಸಾಧ್ಯ ಇದೆ, ಮಾಡಬೇಕು. ಹರಿನೀರಿನ ಸಹಜ ವೇಗದಲ್ಲೇ ವಿದ್ಯುತ್ ಉತ್ಪಾದನೆ ಕೂಡ ಸೇರಿದಂತೆ ಅಂತರ್ಜಲದ ಅಭಿವೃದ್ಧಿಗೆ ಪ್ರಯತ್ನ ಮಾಡಬೇಕಾಗಿದೆ. ಅದನ್ನು ನಮ್ಮೆಲ್ಲ ನದಿಗಳಿಗೆ ಮಾಡಿ ಅಂಥೇಳಿ ಆ ದಿವಸ ಸಮಾವೇಶದಲ್ಲಿ ಪ್ರಧಾನ ನಿರ್ಣಯ ಬಂದಿತ್ತು. ನದಿಗಳು ಅವುಗಳು ಕೂಡ ಜೀವಗಳೇ. ಭಗವಂತನ ಸೃಷ್ಟಿಯಲ್ಲಿ ನದಿಗಳು ಕೂಡ ಜೀವಗಳು, ಅಥವಾ ಇನ್ನೂ ಹೆಚ್ಚು ಹೇಳಬೇಕಂದ್ರೆ ಅವುಗಳ ದೇವತೆಗಳು. ಆದ್ದರಿಂದ ಅವರಿಗೆ ದೇವರು ಪರಮಾತ್ಮ ಹರಿಯುವ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಉಪನಿಷತ್ನಲ್ಲಿ ಒಂದು ಮಾತು ಬರ್ತದೆ: ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಪ್ರಾಚ್ಯು ಅನ್ಯಾನದ್ಯಸ್ಯಂದಂತೆ ಶ್ವೇತೇಭ್ಯ ಪರ್ವತೇಭ್ಯ ಪತಿಚ್ಯು ಅನ್ಯಾಹ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ. ಯಾವ ನದಿಗಳು ಪೂರ್ವಕ್ಕೆ ಹರಿಬೇಕು, ಯಾವ ನದಿಗಳು ಪಶ್ಚಿಮಕ್ಕೆ ಹರಿಬೇಕು, ಇದು ಭಗವಂತನ ಆಜ್ಞೆ ಅಂಥೇಳಿ. ಅದನ್ನು ನಾವು ಬದಲಾಯಿಸಿದರೆ ಭಗವಂತನ ಆಜ್ಞೆಗೆ ವಿರುದ್ಧವಾಗಿ ನಡ್ಕೊಂಡು ಹಾಗೇನೆ. ನಮಗೆ ಹೇಗೆ ಬದುಕುವ ಸ್ವಾತಂತ್ರ್ಯ ಇದೆಯೋ ಹಾಗೆ ಆ ನದಿಗೂ ಕೂಡ ಬದುಕುವ ಸ್ವಾತಂತ್ರ್ಯ ಇದೆ. ನೈಸರ್ಗಿಕ ಸ್ವಚ್ಛ ಉಳಿಸಿಕೊಳ್ತಕ್ಕಂಥ ಹಕ್ಕನ್ನು ನದಿಗಳಿಗೆ ನೀಡಬೇಕು, ಅಂತಹ ಕಾನೂನು ನಿರ್ಮಾಣ ಆಗಬೇಕು ಅನ್ನೋಂಥ ಒಂದು ಬೇಡಿಕೆ ಕೂಡ ಇವತ್ತು ಈ ನಿರ್ಣಯದಲ್ಲಿ ನೀವು ಬಂದನ್ನು ಗಮನಿಸಿರಬಹುದು. ನಮ್ಮ ವೇದಿಕೆಯಲ್ಲಿ ಜನಪ್ರತಿನಿಧಿಗಳು ಎಲ್ಲ ಪಕ್ಷಭೇದ ಮರೆತು ಒಟ್ಟಿಗೆ ಸೇರಿದ್ದಾರೆ. ಆದರೂ ಸಾಕಷ್ಟು ಚರ್ಚೆ ಮಾಡಿದ್ದಾರೆ, ತೀವ್ರವಾದ ಚರ್ಚೆಯನ್ನೇ ಮಾಡಿದ್ದಾರೆ. ಚರ್ಚೆ ಇರಲಿ, ಆದರೆ ಹೋರಾಟದಲ್ಲಿ ಒಗ್ಗಟ್ಟಿರಲಿ. ಒಗ್ಗಟ್ಟಾಗದಿದ್ದರೆ ಬಹಳ ಮುಂದೆ ದೊಡ್ಡ ಅಪಾಯ ಇದೆ. ಕೇಳಿಕೊಳ್ಳಿ, ಎಲ್ಲ ಜನಪ್ರತಿನಿಧಿಗಳು ಕೂಡ ಕೇಳಿಕೊಳ್ಳಿ. ಒಗ್ಗಟ್ಟಾಗಿ ಹೋರಾಟ ಮಾಡದಿದ್ದ ಮುಂದೆ ದೊಡ್ಡ ಅಪಾಯ ಇದೆ. ಏನಂತಂದರೆ, ಸಾಮೂಹಿಕವಾಗಿ ಇಡೀ ಜಿಲ್ಲೆಯ ಜನ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಕ್ಕಂಥ ಕಾಲ ಬರ್ಬೋದು. ಆತ್ಮೀಯ ಮಹಾಜನರೇ, ಮಾತೆಯರೇ, ಸುಮಾರು 20,000 ಜನ ಸೇರಿರ್ಬೋದು ಅಂಥೇಳಿ ಕಾರ್ಯಕರ್ತರು ನಮ್ಗೆ ತಿಳಿಸಿದರು. ಕೆಲವು ಜನ ನಿರ್ಗಮಿಸಿದರೂ ಕೂಡ ಕಾರ್ಯಕ್ರಮ ಮುಕ್ತಾಯ ಹೊತ್ತೆ ಒಂದೇ ಸಲ ನೂಕು ನುಗ್ಗಲು ಆಗುವ ಸಂಭವ ಇದೆ. ಹಾಗಾಗದೇ ಇರುವ ಸಾವಧಾನವಾಗಿ ನಿರ್ಗಮಿಸಬೇಕು. ಆಗಲೇ ಕಾರ್ಯಕರ್ತರು ನಿರೂಪಣೆ ಮಾಡೋ ಸೂಚನೆ ಕೊಡ್ತಾ ಇದ್ದಾರೆ. ನಿಧಾನವಾಗಿ ಹೋಗಬೇಕು. ನೋಡಿ, ಇಲ್ಲಿ ಹೊರಗೆ ಹೋಗಬೇಕಾದ 2 ಮಾರ್ಗಗಳಿದ್ದಾವೆ. ಮತ್ತು ಹೊರಗೆ ಹೋದ ನಂತರ ನಿಮ್ಮ ವಾಹನಗಳನ್ನು ತಗೊಂಡು ಹೋಗಬೇಕಾದ್ರೂ ಕೂಡ ನಿಧಾನವಾಗಿ ಹೋಗಿರಿ. ಯಾವುದೇ ನೂಕು ನುಗ್ಗಲು, ಸಣ್ಣ ಅಹಿತಕರ ಘಟನೆ ಕೂಡ ಆಗಿರಬಾರದು. ಇಲ್ಲಿ ಮಾತ್ರ ಅಲ್ಲ, ರಸ್ತೆ ಮೇಲೆ ಕೂಡ, ಮನೆಗೆ ಹೋಗಿ ಮುಟ್ಟೋ ತನಕನೂ ಕೂಡ ಅದನ್ನು ಎಲ್ಲರೂ ಕೂಡ ಗಮನಿಸ್ರಿ ಅಂಥೇಳಿ ಕಳಕಳಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅನೇಕ ಸಂಸ್ಥೆಗಳು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವುಗಳ ಪಟ್ಟಿ ತುಂಬ ದೊಡ್ಡದಿದೆ.
ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಂಬಲ ಕೊಟ್ಟಿದೆ. ಇದಲ್ಲದೆ ಇನ್ನು ಅನೇಕ ಜಿಲ್ಲೆಯ ಸಹಕಾರಿ ಸಂಸ್ಥೆಗಳು, ಸಂಘಟನೆಗಳು, ವಿವಿಧ ಸಮುದಾಯಗಳು, ಅದರ ಲೆಕ್ಕವಿಲ್ಲ, ಅಷ್ಟು ಜನ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಈ ರೀತಿಯ ಒಂದು ಒಗ್ಗಟ್ಟಿನ ದೃಷ್ಟಿ ಮುಂದೆ ಕೂಡ ಇರಲಿ. ಕೊನೆಯದಾಗಿ ಸರ್ಕಾರದ ಮೇಲೆ ನಮ್ಮದೊಂದು ಆಗ್ರಹ. ಯೋಜನೆ ಬಗ್ಗೆ ಪ್ರಾಮಾಣಿಕವಾದ ವಸ್ತುನಿಷ್ಠವಾದ ವೈಜ್ಞಾನಿಕ ಚಿಂತನೆ ನಡೆಯಲಿ. ಇದು ಸರ್ಕಾರದ ಮೇಲೆ ನಮ್ಮ ಆಗ್ರಹ. ಯಾಕಂದ್ರೆ ಸರ್ಕಾರಕ್ಕೆ ಒಂದು ಇಕ್ಕಟ್ಟು ಬರ್ತದೆ. ಈಗ ಇಲ್ಲಿ ಪ್ರಬಲವಾಗಿ ಬೇಡ ಅಂತ ಹೇಳ್ತಾರೆ, ಬಹುಶಃ ಅಲ್ಲಿ ಇನ್ನೊಂದು ದಿನ ಪ್ರಬಲವಾಗಿಯೇ ಈ ಯೋಜನೆ ಬೇಕು ಅಂತ ಹೇಳೋ ಧ್ವನಿ ಕೂಡ ಹೇಳಬಹುದು. ಹಾಗಾಗಿ ಸರ್ಕಾರ ಇದರಲ್ಲಿ ಪ್ರಾಮಾಣಿಕವಾದ ಚಿಂತನೆ, ವೈಜ್ಞಾನಿಕವಾದ ಚಿಂತನೆಯನ್ನು ಮಾಡಬೇಕು. ವಿಜ್ಞಾನಿಗಳ ಮೇಲೆ ಪ್ರಭಾವ ಬೀರಬಾರದು. ವಿಜ್ಞಾನಿಗಳ ಮೇಲೆ ಪ್ರಭಾವ ಬೀರದೆ ಪ್ರಾಮಾಣಿಕವಾದ ವಾಸ್ತವಿಕತೆಗೆ ಆದ್ಯತೆ ಕೊಡಬೇಕು. ನಮಗೆ ಧೈರ್ಯ ಇದೆ, ಹಾಗೆ ಆದ್ಯತೆ ಕೊಟ್ಟು ವೈಜ್ಞಾನಿಕ ಚಿಂತನೆ ನಡೆದರೆ ಈ ಯೋಜನೆ ಕಾರ್ಯಗತ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಈ ಯೋಜನೆಯ ಚಿಂತನೆಯಲ್ಲಿ ಪ್ರಾಮಾಣಿಕವಾದ ವೈಜ್ಞಾನಿಕ ಚಿಂತನೆ ಮೊಟ್ಟ ಮೊದಲ ಮಹತ್ವ. ಎರಡನೇ ಮಹತ್ವ ಕಾನೂನಿಗೆ ಮಹತ್ವ ಕೊಡಬೇಕು. ನೋಡಿ, ಇದು ಜೀವ ವೈದ್ಯ ಸಂರಕ್ಷಿತ ವಲಯ ಅಂಥೇಳಿ ಘೋಷಣೆ ಆಗಿದೆ ಕಾನೂನು ಪ್ರಕಾರ. ಜಿಲ್ಲೆಯ ಎಲ್ಲ ಪಂಚಾಯತಿಗಳು, ಯಾವುದೇ ಒಂದು ಪಂಚಾಯತಿ ಕೂಡ ಅಪವಾದ ಇಲ್ಲ, ಪ್ರತಿಯೊಂದು ಪಂಚಾಯತಿಗೂ ಕೂಡ ತಮ್ಮ ನಿರ್ಣಯ ಮಾಡಿದ್ದಾರೆ ಈ ಯೋಜನೆ ವಿರುದ್ಧವಾಗಿ. ಹೀಗೆಲ್ಲ ಕಾನೂನಿನ ಬಲ ಇದೆ. ನೋಡಿ, ವೈಜ್ಞಾನಿಕ ಚಿಂತನೆಗೆ ಎಷ್ಟು ಮಹತ್ವ ಇದೆ ಅಂಥೇಳಿ ಭಾಳ ಅದ್ಭುತವಾದ ಸಂಗತಿ ತಾನೇ ನಮ್ಮ ಗಮನಕ್ಕೆ ಬಂತು. ಪಶ್ಚಿಮ ಘಟ್ಟದ ಪರಿಸರ ಉಳಿದರೆ ಮಾತ್ರವೇ ಜಗತ್ತಿನ ಹವಾಮಾನ ಸರಿಯಾಗಿರುತ್ತೆ ಎಂಬುದಾಗಿ ವಿಜ್ಞಾನಿಗಳು ಹೇಳ್ತಾರೆ. ಹಾಗಾಗಿ ಈ ಪಶ್ಚಿಮ ಘಟ್ಟದ ಉಳಿವಿನ ಬಗ್ಗೆ ವಿಶ್ವ ಬ್ಯಾಂಕಿನ ಮೂಲಕ ಇಂಗ್ಲೆಂಡಿನ ವಿಜ್ಞಾನಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮವರು ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು, ಪ್ರಾಮಾಣಿಕ ಚಿಂತನೆಗೆ ಮಹತ್ವ ಕೊಡಬೇಕು, ವಿಜ್ಞಾನಿಗಳ ಮೇಲೆ ಪ್ರಭಾವ ಬೀರಬಾರ್ದು. ಇದು ನಮ್ಗೆ ಅನೇಕ ಸಲ ಅನುಭವಕ್ಕೆ ಬಂದಿದೆ, ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ ನಾವು ವ್ಯಕ್ತಿ ಹೆಸರನ್ನು. ಆ ಥರ ಆಗದೆ ಸರಿಯಾದ ಚಿಂತನೆ ಆದರೆ ಮಾತ್ರವೇ ಭವಿಷ್ಯತ್ತು ಸರಿಯಾದ ನಿರ್ಮಾಣ ಆಗುತ್ತೆ. ಇದರಿಂದ ಭವಿಷ್ಯತ್ತು ಕತ್ತಲಾಗುವಂಥ ಅಪಾಯ ಇದೆ. ಆತ್ಮೀಯ ಮಹಾಜನರೇ, ನೀವೆಲ್ಲ ಬಹಳ ಹೊತ್ತಿನಿಂದ ತಾಳ್ಮೆಯಿಂದ ಕೂತಿದ್ದೀರಿ. ಈ ತಾಳ್ಮೆಗೆ ಏನು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೆ. ಯಾಕಂದರೆ ನೀವುಗಳು ಬಂದು ಇಲ್ಲ ಧ್ವನಿಗೂಡಿಸಿದ್ರೆ ಮಾತ್ರವೇ ಹೋರಾಟಕ್ಕೆ ಬಲ. ಯಾರೋ ಒಬ್ಬರು ಸ್ವಾಮಿಗಳು ಮಾತ್ರಕ್ಕೆ ಹೋಗಿದರೆ ಅದಕ್ಕೆ ಬಲ ಇಲ್ಲ. ಹಿಂದೆ ಕೂಡ ಬಲ ಬಂದಿದ್ದು ನೀವೆಲ್ಲ ಬಂದಿದ್ದರಿಂದ, ಅಥವಾ ನಿಮ್ಮ